ಹಲೋ ಎಲ್ಲರಿಗೂ ಶರಣಾರ್ಥಿರಿ. ಇವತ್ತು ಸ್ಯಾಟರ್ಡೇ ಆಯಿಲಿಂಗ್ ಡೇ ಅದ ರೀ. ಹರ್ ಸ್ಯಾಟರ್ಡೇ ಅಂದರೆ ಶನಿವಾರ ದಿನ ನಾನು ಆಯಿಲಿಂಗ್ ಹಚ್ಕೋತೀನಿ. ಅಂದರೆ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡಿ ರಾತ್ರಿಗೆ ಚೆನ್ನಾಗಿ ಮಸಾಜ್ ಮಾಡಿ ಜಡೆ ಹಾಕ್ಕೊಂಡು ಬಿಟ್ಟು ಸಂಡೇ ಮಾರ್ನಿಂಗ್ ಹೇರ್ ವಾಶ್ ಮಾಡ್ತೀನಿ ನೋಡ್ರಿ. ಇದು ರುಟೀನ್ ನಂದು. ಇದ್ರೊಳಗೆ ನೋಡ್ರಿ ನಾ ಹೇರ್ ಮಸಾಜ್ ಮಾಡ್ತಾಯಿದ್ದೀನಿ. ಸೆಲ್ಫ್ ಮಸಾಜ್ ಮಾಡಿಕೊಂಡು ಸರಿಯಾಗಿ ಮಸಾಜ್ ಮಾಡಿ ಅಂದರೆ ಮಸಾಜ್ ಮಾಡೋದಂದ್ರೆ ಸುಮ್ಮನೆ ಅಲ್ರಿ, ಅದ್ರೊಳಗೆ ಅಲೋವೆರಾ ಜೆಲ್ಲ ಮತ್ತಂದ್ರೆ ನಂದು ಯಾವಾಗ್ಲೂ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ. ಅದನ್ನು ಸಖತ್ತಾಗಿದೆ ಆಯಿಲು, ಅದು ನೀವು ಯೂಸ್ ಮಾಡ್ಬೋದು. ನಾನು ಹೀಗೆ ಯೂಸ್ ಮಾಡ್ತೀನಿ. ನೀವು ಯೂಸ್ ಮಾಡೋದ್ರಲ್ಲಿಂತ ಅದರಿಂದ ಬೆನಿಫಿಟ್ ಏನು ಅಂತಂದ್ರೆ, ನಾನು ಮಿನಿಮಮ್ 10 to 15 ಇಯರ್ಸಿಂದ ಅದೇ ಯೂಸ್ ಮಾಡ್ತೀನಿ. ಅಂದರೆ ಅಲೋವೆರಾ ಜೆಲ್ ಹಾಕಿಟ್ಟಿರ್ತೀನಿ ಅದರೊಳಗೆ. ಮತ್ತಂದ್ರೆ ಅಲೋವೆರಾ ಹಾಕಿ ಮಸ್ತ್ ನೋಡ್ರಿ ಕಾಣಿಸ್ತಿರ್ಬೇಕು ಅದಕ್ಕೆಲ್ಲ ಅಲೋವೆರಾ ಜೆಲ್ ಕುಂತದ. ಬಟ್ ನೀವು ಬಟ್ಲಾಗಿ ತೊಗೊಂಡು ಅಲೋವೆರಾ ಜೆಲ್ ಹಾಕ್ಕೊಂಡು ಹಂಗೂ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ಎಲ್ಲ ಕರೆಕ್ಟಾಗಿ. ಅಂದರೆ ನಿಮ್ಮ ತಲೆ ಒಳಗೆ ಕರೆಕ್ಟಾಗಿ ಮಸಾಜ್ ಮಾಡಬೇಕು. ಕೆಳಗೇನು ಆಯಿಲ್ ಹಚ್ಕೊಳ್ಳಿಲ್ಲ ಅಂದ್ರೂ ನಡೀತದೆ. ಡ್ರೈ ಆಗ್ತವೆ ಕೆಲವೊಂದು ಸಲ, ಗುಂಜು ಜಾಸ್ತಿ ಬೀಳ್ತಾವೆ ಅಂತ ತಿಳ್ಕೊಂಡು ಏನು ಮಾಡ್ತೀವಿ ನಾವು, ಎಣ್ಣೆ ಹಚ್ಕೊಂಡು ಬಿಟ್ಟು ಬಿಡ್ತೀವಿ. ಹಾಗಲ್ಲ, ಎಣ್ಣೆ ಹಚ್ಕೊಂಡಾದ ಮಗ ಕಂಪಲ್ಸರಿ ನೀವು ಕೋಂಬ್ ಮಾಡಬಾರ್ದು, ರಫ್ ಕೋಂಬ್ ಮಾಡಬಾರ್ದು. ರಫ್ ಕೋಂಬ್ ಮಾಡೋದ್ರಲ್ಲಿ ಅಂತ ಏನತ್ತವ, ಹೇರ್ ಜಾಸ್ತಿ ಏನತ್ತವ ಗುಂಜು ಬಿದ್ದು ಅದು ಬ್ರೇಕ್ ಆಗ್ತಾವ. ಯಾವಾಗ್ಲೂ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ನಾರ್ಮಲಿ ಹೇರ್ ಕೋಂಬ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಚ್ಕೊಂಡು ವಿತೌಟ್ ಕೋಂಬ್ ಅಂದರೆ ಏನು, ಸ್ವಲ್ಪ ನೀವು ಲೈಟಾಗಿ ಏನಂದ್ರೆ ಸ್ಲೋ ಆಗಿ ನೀವು ಕೋಂಬ್ ಮಾಡಿಕೊಂಡು ಹೆಣಲ್ಲಿ ಹಾಕ್ಕೊಂಡು ಬಿಟ್ಟರೆ ನೆಕ್ಸ್ಟ್ ಡೇ ಮಸ್ತಾಗಿ ಹೇರ್ ವಾಶ್ ಮಾಡ್ಕೊಂಡ್ರಂದ್ರೆ ಹೇರ್ಸ್ ನೋಡ್ರಿ ಸಿಲ್ಕಿ ಟೈಪ್ ಮಸ್ತ್ ಕಾಣಿಸ್ತವೆ. ಮತ್ತು ವೀಡಿಯೋಸ್ ನೋಡ್ತೀರಿ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಹಂಗೆ ಮಾಡೋದ್ರಲ್ಲಿಂತ ನಾವು ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ ವೀಡಿಯೋ ಮಾಡಿಕೊಂಡು ಮಕ್ಳಿಗೆ ಸಂಭಳಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ವೀಡಿಯೋ ರೆಡಿ ಮಾಡಿ ಮಾಡ್ತಾಯಿರ್ತೀರಿ. ನನ್ನ ಮಕ್ಕಳು ಅಷ್ಟು ಸತಾಸ್ತಾ ಇರ್ತಾರೆ. ಒಂದು ಲೈಕ್ ಮಾಡ್ಬೇಕ್ರಿ, ವೀಡಿಯೋ ನೋಡ್ತೀರಿ ಲೈಕ್ ಮಾಡಲ್ಲ, ಮತ್ತು ನೋಡಿ ಹಾಗೆ ಸ್ಕ್ರೋಲ್ ಮಾಡೋದಲ್ಲ. ಎಷ್ಟೊಂದು ಎಫೆಕ್ಟ್ಸ್ ಇರ್ತದೆ ಅದ್ರ ಹಿಂದೆ. ಪ್ರತಿಯೊಂದನ್ನು ಮಾಡಬೇಕಾದ್ರೆ ನಾ ಟೈಮ್ ಕೊಡ್ತೀನಿ. ಯಾಕಂದರೆ ಉದ್ದ ಹೇರ್ಗಳಿಗೆ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಅಷ್ಟು ಸರಳ ಅಲ್ರಿ. ಯಾಕಂದರೆ ವೀಕ್ಲಿ ನಾವು ಟ್ವೈಸ್ ನಾ ಹೇರ್ ವಾಶ್ ಮಾಡ್ಕೋಬೇಕಂದ್ರೆ ಭಾಳ ತ್ರಾಸ ಆಗ್ತೈತೆ ನನಗೆ. ಬಟ್ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ವೀಕ್ಲಿ ಟ್ವೈಸ್ ನಾ ಹೇರ್ ವಾಶ್ ಮಾಡ್ಕೋತೀನಿ. ಬಟ್ ನಾವು ವೀಕ್ಲಿ ಒನ್ಸ್ ನಾ ಆಯಿಲ್ ಹಚ್ಕೋತೀನಿ. ಸ್ಯಾಟರ್ಡೇ ನೈಟ್ ಹಚ್ಕೋತೀನಿ ಮತ್ತು ಸಂಡೇ ತಲೆ ಸ್ನಾನ ಮಾಡ್ತೀನಿ. ಹಂಗೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ, ಇನ್ನೊಂದು ಏನಂತಂದರೆ ನಾನು ಬುಧವಾರ ಅಥವಾ ಗುರುವಾರ ತಲೆ ಸ್ನಾನ ಮಾಡ್ತೀನಿ. ಅಂದರೆ ವೀಕ್ಲಿ ಟ್ವೈಸ್ ಹಿಂಗೆ ಮಾಡ್ತೀನಿ, ಹೇರ್ ವಾಶ್ ಮಾಡ್ಕೋತೀನಿ. ಡೈಲಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿಂದು ನೀರಿಂದು ಪ್ರಾಬ್ಲಮ್ ಭಾಳ ಅದ. ನೀರು ವೇಸ್ಟ್ ಮಾಡಲ್ಲ, ಯಾಕಂದ್ರೆ ಇಲ್ಲಿ ಸಿಚುವೇಶನ್ ಹೆಂಗದ ಅದಕ್ಕೆ. ಬಟ್ ನೀವು ಹಂಗೆ ಮಾಡಬೇಡ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಂಗೆ ಮಾಡಿದಾಗ ನಮಗೂ ಏನಾಗುತ್ತೆ, ಕಾನ್ಫಿಡೆಂಟ್ ಬರ್ತದೆ. ಕಮೆಂಟ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರ್ತದೆ. ಕೆಲವೊಬ್ರು ಎಷ್ಟು ಚಂದ ಮೆಸೇಜ್ ಹಾಕ್ತಾರೆ, ಹಿಂಗೆ ಅಪ್ಲೋಡ್ ಮಾಡಿರಿ, ಹಂಗೆ ಅಪ್ಲೋಡ್ ಮಾಡಿರಿ ಅಂತ. ಹೇರ್ ವಾಶ್ ಆದ ಬಳಿಕ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ, ಹೇರ್ಸನ್ನು ಕೋಂಬ್ ಮಾಡ್ತೀರಿ, ಮತ್ತು ಯಾವ ರೀತಿ ನೀವು ಹೇರನ್ನು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಿ ಅವೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಯಾರೇ ಆದ್ರೂ ಹೆಂಗೆ ಪ್ರೀತಿ ತೋರಿಸ್ದಾಗ ನಮಗೆ ಅನ್ನಿಸ್ತದೆ, ಕಾನ್ಫಿಡೆಂಟ್ ಬರ್ತದೆ. ವೀಡಿಯೋ ಮಾಡಬೇಕಲ್ಲ ಅಂತ ಅನ್ನಿಸ್ತದೆ. ನೀವು ಆ ರೀತಿ ನಮಗೆ ಸಪೋರ್ಟ್ ಮಾಡಿದಾಗ ಮಾತ್ರ ನನಗೆ ಖುಷಿ ಆಗ್ತದೆ. ಈ ಕೆಲವರು ಮೆಸೇಜ್ ಮಾಡ್ತಾ ಇರ್ತಾರೆ, ಒಳ್ಳೇದು ಮೆಸೇಜ್ ಮಾಡ್ತಾರೆ. ಮತ್ತು ಅವ್ರ ಸಲುವಾಗಿ ನಮಗೇನಂತ ಮೋಟಿವೇಟ್ ಆಗ್ತಾ ಇರ್ತೀವಿ, ಹೌದಾ? ಸೊ ಆದಾಗ ಮನಸ್ಸು ಹಗುರ ಅನ್ನಿಸ್ತದೆ. ನಮಗೂ ನೋಡೋರು ಅದಾರಲ್ಲ, ನಮ್ಮ ನಿಂತನೂ ಕಲಿಯೋರು ಅದಾರಲ್ಲ ಅಂತ ಅನ್ನಿಸ್ತದೆ. ಸೊ ನಾನು ನಾರ್ಮಲಿ ಎಣ್ಣೆ ಹಚ್ಕೊಂಡು ಚಂದ ಎಣ್ಣೆ ಹಚ್ಕೊಂಡಿನಿ. ನಾನು ನಾರ್ಮಲಿ ಎಣ್ಣೆ ಹಚ್ಕೊಂಡಾದ ಮೂಲಕ ನಾನು ಹಿಕ್ಕೊಳ್ಳಲ್ಲ, ಏನೂ ಮಾಡಲ್ಲ. ಜಸ್ಟ್ ಲೈಟ್ಲಿ ಮ್ಯಾಗ್ ಹಿಕ್ಕೊಳತ್ತೀನಿ. ಹಿಕ್ಕೊಂಡು ಏನು ಮಾಡ್ತೀನಿ, ಮಸ್ತ್ನಾಗ ಒಂದು ಜಡೆ ಹಾಕ್ಕೊಂಡು ಬಿಡ್ತೀನಿ. ಇದು ವಿಡಿಯೋ ಸ್ವಲ್ಪ ಹೆಂಗೆ ಆಗ್ತದೆ ಅಂದರೆ ದೊಡ್ಡದಾಗ್ತದೆ. ಯಾಕಂದರೆ ಇಲ್ಲಿ ಆಯಿಲ್ ಹಚ್ಕೊಳ್ಳೋದ್ರಿಂದ ತೊಳ್ಕೊತಕ್ಕನ ಎಲ್ಲನೂ ಅಪ್ಡೇಟ್ ಮಾಡೀನಿ. ಇದು ನೈಟ್ ವಿಡಿಯೋ ಅದ. ಇದು ನೈಟಿಗಿನ್ನ 10:30 11 ಗಂಟೆ ಆಗಿತ್ತು. ಅವಾಗ ಆಯಿಲಿಂಗ್ ಮಾಡ್ತಾಯಿದ್ದೀನಿ ನಾನು. ಟೈಮೇ ಇರಲಿಲ್ಲ ನಂಗೆ, ಬೆಳಗ್ಗೆ ಟೈಮ್ ಇರಲ್ಲ ಮಕ್ಕಳೆಲ್ಲ ಮಕ್ಕೊಂಡಾಗ. ಬಟ್ ಅಂದ್ರೂ ಕೂಡ ನನ್ನ ಮಕ್ಕಳು ಎಚ್ಚರಿಕೆ ಇದ್ದರು, ಇನ್ನೂ ಮಕ್ಕೊಂಡಿದ್ದಿರಲಿಲ್ಲ. ನನ್ನ ಮಗಳು ಎಚ್ಚರಿಕೆ ಇದ್ದಳು. ಆಕೆ ನೋಡ್ತಾಯಿದ್ರು, ಮಮ್ಮಿ ಏನು ಮಾಡ್ತಾಯಿದ್ದೀಯಾ ಅಂತ ಕೇಳ್ತಾಯಿದ್ಲು. ನಾನು ಆಯಿಲಿಂಗ್ ಮಾಡ್ತಾಯಿದ್ದೀನಿ ಬೇಟ ಅಂತ ಹೇಳ್ತಾಯಿದ್ದೆ. ಆಯಿಲಿಂಗ್ ಮಾಡೋದ್ಲಿಂತ ಬೆನಿಫಿಟ್ ಜಾಸ್ತಿ ಅವ ರೀ. ನಿಮ್ದು ಹೇರ್ ಒಳಗೆ ಸ್ಕ್ಯಾಪ್ ಒಳಗೆ ಚೆನ್ನಾಗಿ ಆಯಿಲ್ ಮಾಡೋದ್ಲಿಂತ ಹೇರ್ ಗ್ರೋತ್ ಆಗ್ತವ, ಮತ್ತು ಹೇರ್ ಶೈನಿಂಗ್ ಆಗ್ತವ, ಮತ್ತು ಡ್ರೈ ಹೇರ್ಸ್ ಆಗಲ್ಲ, ಮಾಯ್ಶ್ಚರೈಸರ್ ನೊರಿಷನ್ ಸಿಗ್ತದೆ. ಅಂದರೆ ನಿಮ್ಮ ಹೇರ್ಸನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಿ ಆ ರೀತಿ ಗ್ರೋ ಆಗ್ತವೆ, ರೈಟ್? ಸೊ ನಿಮ್ಮ ಹೇರ್ಸನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡ್ಬೇಕಂದ್ರೆ, ನಿಮ್ಮ ಸಾಧ್ಯ ಆದ್ರೆ ಶಾರ್ಟ್ ಅವ ಹೇರ್ ಲಾಂಗ್ ಬೇಕಾಗ್ಯವ ಅಂತಂದ್ರೆ ಅಂದರೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹೇರ್ ವಾಶ್ ಮಾಡ್ಕೊಡ್ರಿ. ವೀಕ್ಲಿ ಒನ್ಸ್ ಆಯಿಲಿಂಗ್ ಮಾಡ್ಕೊರಿ.
ಮತ್ತು ಚೆನ್ನಾಗಿ ರಾತ್ರಿಗೆ ಮಾತ್ರ ಖುಲ್ಲ ಬಿಡಬೇಡ್ರಿ, ಜಡೆ ಹಾಕ್ಕೊಂಡೆ ಮಲಗ್ರಿ. ಯಾಕಂದ್ರೆ ಬ್ರೇಕ್ ಆಗಲ್ಲ, ಗುಂಜು ಬೀಳಲ್ಲ ಜಾಸ್ತಿ, ಅದ್ರಿಂದ ಕಡಿತಾವೆ ಹೇರ್ಸ. ಗುಂಜು ಬೀಳಾರ್ದು ಹಂಗೆ ನಿಮಗೆ ನೋಡ್ಕೋಬೇಕಂದ್ರೆ ನೀವು ಕಂಪಲ್ಸರಿ ಜಡೆ ಹಾಕ್ಕೊಂಡೆ ಮುಕ್ಕೋಬೇಕು. ನಿಮಗೆ ಹೇರ್ಸ್ ದೊಡ್ಡ ಬೇಕು ಅಂದರೆ ಕಂಪಲ್ಸರಿ ನೀವು ಹೇರ್ ಫೋಲ್ಡ್ ಮಾಡ್ಕೊಂಡು ಮಕ್ಕೊಂಡಾಗ ಮಾತ್ರ ಚೆನ್ನಾಗಿ ಹೇರ್ಸ್ ಬರ್ಲಿಕ್ಕೆ ಸಾಧ್ಯ ಆಗ್ತವೆ. ನಂದು ಈಗ 46 ಇಂಚ್ ಅವರಿ. ನಮ್ಮ ಮನೆ ನೋಡಿದಾಗ ಹೇರನ್ನು ನೋಡಿದಾಗ ನನ್ನ ಮೊಳಕಲ್ ಕೆಳಗೆ ನಂದು 40 ಇಂಚ್ ಬಂದದ, 46 ಇಂಚ್. ಸೊ ನಾ ಈ 50 ಇಂಚ್ ತಗ ಮಾಡೋದು ಒಂದು ನನ್ನ ಟಾರ್ಗೆಟ್ ಅದ. 50 ಇಂಚ್ ಆದಾದ್ಮೇಲೆ ನಾ ಪೂರಾ ಒಂದು 5 ಇಂಚನ್ನ ಕಟ್ ಮಾಡಬೇಕು ಅಂತದ. ಯಾಕಂದರೆ ಇದು ಏರಿ ಬೆಳಿತಾನೆ ಇರ್ತಾವೆ ಹೇರ್ಸ. ಸೊ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಭಾಳ ಸಂತೋಷ, ಖುಷಿ ಆಗ್ತದೆ. ನಾನು ಬೆಳಿತೀನಿ, ನೀವು ಬೆಳಿತೀರಿ. ಯಾರು ನನಗೆ ಕಮೆಂಟ್ ಮಾಡಿರಿ ಅಥವಾ ನನಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿರಿ, ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಬೆಳೆಯೋಣ. ನೀವು ಗಳಿಸ್ರಿ, ನಾನು ಗಳಿಸ್ತೀನಿ. ನೀವು ಏನಂದರೆ ದೊಡ್ಡ ರೀತಿಯಲ್ಲಿ ಬೆಳೀರಿ, ನಾನು ದೊಡ್ಡ ರೀತಿಯಿಂದ ಬೆಳಿತೀನಿ. ಹಾಗೆ ಬೆಳ್ಕೊಂಡು ಹೋದ್ರೆ ನಾವು ನಮ್ಮದು ಏನಿದೆ, ನಂದು ಹೇರ್ ಸ್ಟಿಪ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ. ನಿಮ್ಮದು ಕೂದಲು ಉದ್ದ ಆಗ್ತಾವ, ನಂದು ಕೂದಲು ಉದ್ದ ಆಗ್ತಾವ, ಹೌದಾ? ಸೊ ಹಾಗೆ ಬೆಳೆಯೋಣ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈ ವಿಡಿಯೋ ಏನದ ಅಂತಂದ್ರೆ ನಾವು ಆಯಿಲಿಂಗ್ ಮಾಡಿದಾಗ ಕಂಪಲ್ಸರಿ ಈ ರೀತಿಯೇ ಹಾಕ್ಕೊಳ್ತೀನಿ. ನೀವು ಈ ರೀತಿ ಮಾಡಿದಾಗ ನಿಮಗೂ ನೋಡಿರಿ ಹೇರ್ಸ್ ನೆಕ್ಸ್ಟ್ ಡೇ ನೋಡ್ಬೇಕು ನೀವು, ಸಖತ್ತಾಗಿ ಸಿಲ್ಕಿ ಹೇರ್ಸ್ ಆಗ್ತಾವ. ಓಕೆನಾ? ಸೊ ಶಾಂಪು ಯೂಸ್ ಮಾಡಬೇಕಾದ್ರೂ ನೀವು ಒಂದು ಮಗ್ ಒಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾಂಪು ಹಾಕಿ ಆಮೇಲೆ ತಲೆ ಮ್ಯಾಗ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡು, ಅಂದ್ರೆ ಎಲ್ಲ ಕೂದಲೆಲ್ಲ ಕೆಳಗೆ ಹಾಕ್ಕೊಂಡು ಹಂಗೆ ಮಾಡಬೇಡ್ರಿ. ಆ್ಯಸ್ ಇಟ್ ಈಸ್ ನೀವು ಹೆಂಗೆ ಹಿಕ್ಕೋತಿರಲ್ಲ ಹಾಗೆ ಹಾಕ್ಕೋಬೇಕು ತಲೆ ಮ್ಯಾಗ. ಹಂಗೆ ಹಾಕ್ಕೊಂಡಾಗ ಚಂದ ಮಸಾಜ್ ಮಾಡಿ ಹಿಂಗೆ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ತಲೆ ಸ್ನಾನ ಮಾಡಿರಿ. ಓಕೆನಾ? ಎಲ್ಲರೂ ಏನು ಮಾಡ್ತಾರೆ, ಡೈರೆಕ್ಟ್ ಶಾಂಪು ಹಚ್ಕೋತಾರೆ. ಡೈರೆಕ್ಟ್ ಶಾಂಪು ಹಚ್ಕೊಬೇಡ್ರಿ. ಮಗ್ದಾಗ ಪಹಲೆ ಶಾಂಪು ಹಾಕಿರಿ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಲೆ ಮ್ಯಾಗ ಸ್ನಾನ ಮಾಡಿ ಚಂದ ಉಜ್ಜಿರಿ. ಆದ್ಮೇಲೆ ತಲೆಗೆ ಸ್ನಾನ ಮಾಡಿ ಆಮೇಲೆ ಸ್ವಲ್ಪ ಟವಲ್ ತೊಗೊಂಡು, ಕಾಟನ್ ಟವಲ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ಏನಂತಾರೆ ನಾವು ಹೆಂಗೆ ತುರ್ಬಾ ಕಟ್ಕೋತೀವಿ ಹಂಗೆ ತುರ್ಬಾ ಕಟ್ಕೊಂಡು ಬಿಟ್ರೆ ಖತರ್ನಾಕ್ ಸಿಲ್ಕಿ ಆಗ್ತಾವ. ನನಗೆ ರಿಕ್ವೆಸ್ಟ್ ಮಾಡಿದ್ರು ಅಪ್ಲೋಡ್ ಮಾಡಂತ, ಅದಕ್ಕೆ ನಾವು ರುಟೀನ್ ನಮ್ದು ಏನದ ಅಂತ ತಿಳ್ಕೊಂಡು ರುಟೀನ್ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆಯಿಲಿಂಗ್ ವಿತ್ ಬನ್ಸ್ ಹೇರ್ ಸ್ಟೈಲ್ ಅಂತ. ಮುಂದೆ ನಿಮ್ಮದು ಈಗ ನೆಕ್ಸ್ಟ್ ಡೇ ಇದು ನಾನು ಈ ವಿಡಿಯೋದಾಗೆ ನಾನು ಆ್ಯಡ್ ಮಾಡಿದ್ದೀನಿ, ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತ ಈ ರೀತಿ ತೋರಿಸಿದ್ದೀನಿ ಇಲ್ಲಿ. ಬಟ್ ನೆಕ್ಸ್ಟ್ ಡೇಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ ವಿಡಿಯೋನು ಕೂಡ. ಈಗ ಹೆಣಲ್ ಹಾಕ್ಕೊಂಡು ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಓಕೆನಾ? ನೀವು ಈ ರೀತಿ ಮಾಡಿದಾಗ ನಾವು ಸಣ್ಣಾಗಿರ್ಬೇಕಾದ್ರೆ ಈ ರೀತಿಯೇ ಹಣಲ್ ಹಾಕೋತಿದ್ದೆ. ಸೊ ನನಗೆಲ್ಲ ಆವಾಗಿಂದ ನೆನಪು ಬರ್ತಾಯಿತ್ತು. ನಮ್ಮ ಮಮ್ಮಿ ಎಲ್ಲ ಹಿಂಗೆ ಹಾಕ್ತಿದ್ರು ಸಣ್ಣಾಗಿದ್ದಾಗ, ಒಂದೇ ಜಡೆ ಆಗ್ಬೇಕಾದ್ರೆ. ಬಟ್ ಈ ರೀತಿ ಮಾಡಿದಾಗ ಹೆಂಗೆ ಆಗ್ತದೆ ಗೊತ್ತಂದ್ರೆ ಹೇರ್ ನಿಮ್ಮದು ಬ್ರೇಕ್ ಆಗಲ್ಲ ಮತ್ತು ಕಡೆಯಲ್ಲ, ಮತ್ತಂದ್ರೆ ಉದ್ದಕ್ಕಾಗ್ತಾವ, ಚೆನ್ನಾಗಿ ಬರ್ತದೆ. ಸೊ ಆಯಿಲ್ ಹಚ್ಕೊಂಡಾಗ ಕಂಪಲ್ಸರಿ ಹಿಂಗೆ ಮಾಡಿದ್ರೆ ಏನಾಗ್ತದೆ, ಆಯಿಲ್ ಎಲ್ಲ ಕಡೆಗೆ ಹತ್ತಲ್ಲ. ಓಕೆನಾ? ಇನ್ನೊಂದು ಏನಂದ್ರೆ ನಿಮ್ಮದು ಗುಂಜು ಬೀಳಲ್ಲ. 2 ಮೂರನೇದು ನಿಮ್ಮ ಹೇರ್ಸನ್ನು 1 to 2 ಇಂಚ್ ಚೆನ್ನಾಗಿ ಬೆಳೆಯೋ ಸಾಧ್ಯತೆಗಳು ಹೆಚ್ಚಿಗತ್ತವ. 2ನೇದು ಮತ್ತು ಹೇರ್ಸನ್ನು ಎಲ್ಲಿ ಬೇಕಲ್ಲಿ ಹಿಂಗೆ ನಮ್ಮದು ಹಾಸಿಗೆಗೆಲ್ಲ ಬರಲ್ಲ. 4ನೇದು ಇನ್ನೊಂದು ಏನಂದ್ರೆ ನಿಮ್ಮ ಹೇರ್ಸನ್ನು ನೀವು ಕರೆಕ್ಟಾಗಿ ಮಸ್ತಾಗಿ ನೆಕ್ಸ್ಟ್ ಡೇ ತಲೆ ಸ್ನಾನ ಆದ್ಮ್ಯಾಗ ಹಿಕ್ಕೋಬೋದನ್ನು ಕೂಡ. ಓಕೆನಾ? ಹಿಂಗೆ ರೆಡಿಯಾಗಿ ನೋಡ್ರಿ, ನಾ ಹಿಂಗದ ನಂದು ಹೇರ್ ಸ್ಟೈಲ. ಪ್ರತಿ ಶನಿವಾರ ಈ ರೀತಿಯೇ ಹಾಕ್ಕೊಳ್ಳೋದು. ಪ್ರತಿ ಶನಿವಾರ ಅಲ್ಲ, ಪ್ರತಿ ದಿನವೂ ನಾನು ಹಿಂಗೆ ಹಾಕೋತೀನಿ ಫೋಲ್ಡ್ ಮಾಡಿ ರಾತ್ರಿಗೆ. ನೀವು ಈ ರೀತಿ ಹಾಕೋಬೋದು. ಓಕೆನಾ? ಇದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಹಾಕಿದ್ದು. ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟ್ ವೀಡಿಯೋನೂ ಹಾಕಿದ್ದೀನಿ. ಇದು ನೆಕ್ಸ್ಟ್ ಮಾರ್ನಿಂಗ್ ವೀಡಿಯೋ. ನಂಗೆ ರಿಕ್ವೆಸ್ಟ್ ಮಾಡಿದರು ಅಪ್ಲೈ ಹೇರ್ ಆಲ್ನು ಸೇಮ್ ಟೈಪ್ ವೀಡಿಯೋ ಮಾಡಿರಿ, ನನಗೆ ಮಾಡಿ ಹಾಕಿರಿ, ಹೇರ್ ಸ್ಟೈಲ್ನು ಮಾಡಿಕೊಡ್ರಿ, ಹೆಂಗಾಗ್ಯದ ಅಂತ ಹೇಳಿದರು. ಇದು ನೆಕ್ಸ್ಟ್ ಡೇ ವೀಡಿಯೋ ಅದ. ನೆಕ್ಸ್ಟ್ ಡೇ ವೀಡಿಯೋದಾಗ ಹೆಂಗೆ ಆಗ್ತದೆ ಅಂತಂದ್ರೆ, ಇದು ನನಗೆ ಸ್ನಾನ ಮಾಡಿದ್ಮೇಳಕ ನಾ ಹೇರ್ಸ್ ಎಲ್ಲ ಹೆಂಗಾಗ್ಯಾವ ನೋಡ್ರಿ, ಈ ರೀತಿ ತಿರ್ಬಾ ಕರ್ಕೊಂಡು ಬಂದುಬಿಡ್ತೀನಿ. ಹೊರಗೆ ಬಂದಾಗ ತಲೆ ಸ್ನಾನ ಮಾಡಿದಾಗ ಸ್ವಲ್ಪ ಜಾಡಿಸಿ ಮಾಡಿ ಕೈಯಿಂದ ಜಾಡಿಸ್ತೀನಿ. ಜಾಡ್ಸಾದ್ಮೇಲೆ ಸ್ವಲ್ಪ ಫ್ಯಾನಿಂಗ್ ಒಂದು ಅರ್ಧ ಗಂಟೆ ಕುಂತು ಬಿಟ್ಟಂದ್ರೆ ಸ್ವಲ್ಪ ಡ್ರೈ ಆಗ್ತಾವ್ರಿ. ಇಲ್ಲಾಂದ್ರೆ ಡ್ರೈ ಆಗಲಿಲ್ಲ ಅಂದ್ರೆ ತಲೆ ಸಟ ಹೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಕೂದಲಿಗೆ ಹಾಗೆ ಕಟ್ಕೊಂಡ್ರೆ ಭಾಳ ತ್ರಾಸ ಆಗ್ತೈತಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಜಾಡಿಸ್ಕೊಂಡು ಫ್ಯಾನಿಂಗ್ ಕೆಳಗೆ ಒಂದು ಅರ್ಧ ಗಂಟೆ ಕುಂತು ಬಿಡ್ತೀನಿ ರೀ ನಾ. ಅಂದ್ರೆ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಹೊಸ ನೈಟಿ ತೊಗೊಂಡಿದ್ದೆ. ಇದೊಂದು ನೈಟಿ ತೊಗೊಂಡಿನಿ, ಇನ್ನೊಂದು ಕಲರ್ ನೈಟಿ ತೊಗೊಂಡಿದ್ದೀನಿ. ಅದಕ್ಕೆ ಸಂಡೇ ದಿನ ಅದು ಹಾಕ್ಕೊಂಡಿದ್ದೆ. ಮತ್ತು ಸಂಡೇ ಹೊರ ಹೋಗೋದು ಪ್ಲ್ಯಾನಿಂಗ್ನೂ ಇತ್ತು. ಅದಕ್ಕೆ ತಲೆ ಸ್ನಾನನೂ ಮಾಡಿದೆ. 2 ಆಗ್ತದೆ, 3 ಆಗ್ತದೆ, 4 ಆಗ್ತದೆ ಅಂತೆಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ಮಾಡಿದೆ. ಅದು ಬೇರೆ ಪದೇ ನನ್ನ ಮಗ ಬರ್ತಾಯಿತ್ತು ನಡ್ಬರ್ಕ. ಮತ್ತು ಅದಾದ್ಮೇಲೆ ತಲೆ ಸ್ನಾನ ಮಾಡಿದ್ಮೇಲೆ ಮತ್ತು ನನಗೆ ಹೇಳಿದರು, ಒಂದು
ಅಂದರೆ ತಲೆ ಸ್ನಾನ ಮಾಡಿದ್ಮೇಲೆ ಒಂದು 2-3 ಸ್ಟೈಲ್ ಹೇರ್ ಸ್ಟೈಲ್ ತೋರಿಸ್ಬೇಕು ಅಂತ ಅಂತು. ಮತ್ತು ನಮ್ಮ ಶೂ ಸ್ಟೈಲ, ನಮ್ಮ ಗಾಡ್ ಶಿವ ಸ್ಟೈಲ ಅಂದ್ರೆ ಹಾಫ್ ಮನ್ ಸ್ಟೈಲ ತೋರಿಸ್ಬೇಕಂತ ನಾನು ವಿಚಾರ ಮಾಡತ್ತಿದ್ದೆ. ಮತ್ತು ಆಖರಿ ಸ್ವಲ್ಪ ನೋಡಿದೆ ಮೊಬೈಲ್ಗೆ ನೋಡಿಕೊಂಡು ಜರ ಹೇರ್ ಸ್ಟೈಲ್ ನೋಡ್ಬೇಕಂತ ತಿಳ್ಕೊಂಡು. ಮತ್ತು ನಾನು ಏನು ಮಾಡಿದೆ, ಶೆಕೆ ಜಾಸ್ತಿ ಆಗ್ತಾಯಿತ್ತು. ಅಂದ್ರೆ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಏನು ಮಾಡಿದೆ, ನೋಡ್ತಾ ಇದ್ದೆ ಅಂತ ಐಡಿಯಾ ಬಂತು. ಮತ್ತೇನು ಮಾಡ್ದೆ, ಹಾಫ್ ಬನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಫ್ ಮಾಡ್ತಾ ಏನಾಯ್ತು ಅಂದರೆ ಈಗ ತಲೆ ಸ್ನಾನ ಮಾಡ್ತೀವಲ್ಲ, ಇನ್ನೂ ಸ್ವೆಟ್ ಇನ್ನೂ ಹಸಿನೇ ಇದ್ದು, ವೆಟ್ ಇದ್ದು, ಕೂದಲು ಕರೆಕ್ಟಾಗಿ ಬರಲ್ಲೋಗಿತ್ತು. ಮಾಡ್ತಾ ಇದು ಸ್ವಲ್ಪ ಏನಾಯಿತು, ಗುಂಜು ಬೀಳಕ್ಕೆ ಸ್ಟಾರ್ಟ್ ಆಯಿತು. ಅಂದ್ರೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಮಾಡತ್ತಿದ್ದೆ. ಮ್ಯಾನೇಜ್ ಆದ್ಮೇಲೆ ಹಾಫ್ ಬನ್ನ ಮತ್ತು ನಾರ್ಮಲ್ ಆಗಿ ಮಾಡಿದೆ. ಅಂದ್ರೆ ಸ್ಟಿಕ್ಕೆಲ್ಲಿ ಹೋಗಿತ್ತು ನೋವು ಕಳೆದಿತ್ತು, ಅದು ಇರಲಿಲ್ಲ. ಮತ್ತು ಆಮೇಲೆ ನಾರ್ಮಲಿ ಕೈಯಿಂದನೇ ಮಾಡಿ ಹಾಕ್ಕೊಂಡೆ. ಹಿಂಗೆ ಬರ್ತವ್ರಿ. ಲೈಕ್ ಮಾಡಿರಿ. ಇಟ್ಟೆಲ್ಲ ಹೆರಣಾಗಿ ಮಾಡತ್ತೀನಿ ವೀಡಿಯೋ. ಸರಳ ಅಲ್ಲ. ಇಟ್ ಈಸ್ ನಾಟ್ ಈಸಿ ಟು ಮೇಕ್ ಅ ಬನ್. ಮತ್ತಂದ್ರೆ ಪ್ರತಿಯೊಂದನ್ನು ನಾವು ವೀಡಿಯೋ ಮಾಡಿಕೊಂಡು ಮನೆಯಾಗೆಲ್ಲ ಬೈತಾ ಇರ್ತಾರೆ, ಏನು ಮಾಡ್ಲತ್ತಿದ್ದಿ, ಏನಿಲ್ಲ ಟೈಮ್ ಇದು ಮಾಡತ್ತಿದ್ದಿ, ಹಂಗೆ ಮಕ್ಕಳವ ಹಂಗೆ ಇದು ಚೆನ್ನಾಗಿ ಇರ್ತದೆ. ಅದ್ರಾಗ ನಾವು ವೀಡಿಯೋದು ಮಾಡ್ಕೊಂಡು ಹಾಕ್ತಾಯಿರ್ತೀನಿ. ಓಕೆನಾ. ಇದು ಚೆನ್ನಾಗಿ ಬಂದಿಲ್ಲ ಅಂತ ತಿಳ್ಕೊಂಡು ಮತ್ತೇನು ಮಾಡಿದೆ, ತೆಗಿಬೇಕಂತ ವಿಚಾರ ಮಾಡಿದೆ. ನೋಡಿದೆ ಏನು ಹಸಿವ ಕೂದಲು ಭಾಳ ಮಾಡಿದ್ರೆ ಭಾಳ ಕಷ್ಟ ಆಗಿಬಿಡ್ತೈತಿ ಅಂತ. ಮತ್ತೇನು ಮಾಡಿದೆ, ಸೈಡಿಗೆ ಸ್ವಲ್ಪ ಕೂದಲು ಬಿಟ್ಟಿದ್ದೆ. ಮತ್ತು ಕೆಳಗೆ ಹಾಕ್ಕೊಂಡು ನೋಡಿದೆ, ಚೆನ್ನಾಗಿ ಕಾಣಿಸ್ತೇನೋ ಅಂತ. ಅಯ್ಯೋ ಕೆಟ್ಟ ಅಸಹ್ಯ ಕಾಣಿಸ್ಲತ್ತಿತ್ತಪ್ಪ ಇದು ಅಂತ ಅನಿಸ್ತು. ಅಯ್ಯೋ ಇಲ್ಲ, ಚೆನ್ನಾಗಿ ಅನಿಸ್ತದೆ, ಅರೆ ವಾ ಕ್ಯಾ ಬಾತೆ ಅಂದ್ಕೊಂಡು ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಹೇರ್ ಬನ್ನನ್ನು ಡ್ರಾಪ್ ಮಾಡಿಕೊಂಡು ಮತ್ತೆ ವೀಡಿಯೋ ಮಾಡಿದೆ. ನನಗಲ್ಲಿ ಫ್ಯಾನ ಮ್ಯಾಗ ಹಚ್ಚಿದ್ದೆ, ನನಗೆ ಶೆಕೆ ಭಾಳ ಹತ್ತದಂತ ಫ್ಯಾನ್ ಹಚ್ಚಿದೆ. ನನಗನ್ನಿಸ್ತು ಮತ್ತು ಎಲ್ಲಿ ಫ್ಯಾನಿಗೆಲ್ಲ ನಾವು ಉಲ್ಟಾ ಮಾಡಿದ್ಮೇಲೆ ಫ್ಯಾನ್ ಹಚ್ಚಿದ ಮೂಲಕ ಎಲ್ಲಿ ಫ್ಯಾನ್ನಾಗ ಹೋಗ್ತಾವೇನು ಕೂದಲು ಅಂತ ನನಗೆ ಅಂಜಿಕೆ ಬರ್ತಾಯಿತ್ತು. ಅದಕ್ಕೆ ನಾನು ಸ್ಲೋಲಿ ಆಗಿ ಸೈಡಿಗೆ ತೊಗೊಂಡು ಮತ್ತು ಹೇರ್ಸನ್ನು ಬ್ಯಾಕ್ ಸೈಡ್ ಮಾಡಿಕೊಂಡು ತೋರಿಸ್ದೆ. 1-2 ಸ್ಟೆಪ್ ತೋರಿಸಿ ಮತ್ತು ಹೇರ್ ವೀಡಿಯೋನ ನಾನು ಈಗ ಎಂಡ್ ಮಾಡಕ್ಕೆ ಹೊಂಟೀನಿ. ಅಂದರೆ ಜಾಸ್ತಿ ಟೈಮ್ ಇರೋಲ್ಲ. ಹೇರ್ ಬಂದ್ ಮಾಡಬೇಕು, ಅದು ಮಾಡಬೇಕು ಅಂತ ಕೇಳಿದರು. ಬಟ್ ಮಾಡೋಕ್ಕಾಗಿಲ್ಲ. ಬಟ್ ಇಕ್ಕೊಳ್ಳೋಕ್ಕಾಗಲ್ಲ ಅಷ್ಟು ಜಲ್ದಿ, ಯಾಕಂದ್ರೆ ಅವೆಲ್ಲ ಗುಂಜು ಬಿದ್ದಿರ್ತಾವೆ ಮತ್ತು ಹೇರ್ ಬ್ರೇಕ್ ಆಗ್ತಾಯಿರ್ತಾವೆ. ಅದಕ್ಕೆ ನಾವು ವೆಟ್ ಹೇರ್ನಾಗ ಕಂಪಲ್ಸರಿ ನಾ ಹಿಕ್ಕೊಳ್ಳೋಂಗಿಲ್ಲ. ಓಕೆ, ಡ್ರೈ ಆದ್ಮೇಲೆ ಹಿಕ್ಕೋತೀರಿ. ನನ್ನ ವೀಡಿಯೋ ಕಾಸ್ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಶರಣ ಇರ್ತೀರಿ. ಬಾಯ್ ರೀ.